ಎಂತ ಮುಂಚಿನ್ಕೊಂಡು ಟೈಮ್ ಬರ್ತೈತೆ ಅಂತ ನಿಜಾನೇ ಅಂತ ತಿಳ್ಸ್ಕೊಟ್ಟಿದ್ದು ನಮ್ಮ ಆರ್ ಸಿ ಬಿ ಅವರು 18 ವರ್ಷದಿಂದ ಕಾತ್ಕೊಂಡು ಇವತ್ತು ಕಪ್ ಕೂಡ ನೋಡಿದ್ರು. ನಮ್ಮ ತಾತನಿ ಮಾತು ಕೂಡ ಹೇಳಿದ್ನು. ದುಃಖದ ವಿಚಾರ ಏನಪ್ಪ ಅಂತಂದ್ರೆ 11 ಜನ ಕೂಡ ಅಂತಿರೋದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅದೇ ತರ ದಿಲೀಪ್ ಅಣ್ಣ ಕೂಡ ಇವತ್ತು ಒಂದು ಫಂಕ್ಷನ್ ಇಟ್ಟಿದ್ನೋ ಎಲ್ಲಪ್ಪ ಅಂತಂದ್ರೆ ಬೈಕ್ ಕೊಂಡಕ. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಕ ತುಂಬಾ ಹೊತ್ತೆ ಟೈಮ್ ಹಿಡಿತು. ಸೆರೆಂಟು ಸೈಕಲ್ಗೆ ಪಕ್ಕ ಪಾರ್ಕಿಂಗ್ ಕೂಡ ಮಾಡಿದ್ರೆ ಅದೇ ತರ ಬೆಟ್ಟ ಕೂಡ ತೋರಿಸ್ತಾ ಇದೀನಿ. ಇಲ್ಲಿ ಫೋನ್ ಅಲೋ ಕೂಡ ಇರಲ್ಲ, ಯಾಕಂತಂದ್ರೆ ಯಾವ್ದೇ ತರ ಫೋನ್ ಒಳಗೆ ಕೂಡ ಬಿಡಲ್ಲ. ಸೆರೆಂಟು ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ನಾವು ಕೂಡ ಬರಕ ಟೈಮ್ ನೋಡಿದೆ 1 ಗಂಟೆ ಕೂಡ ಆಗಿದೆ. ನೀವು ಯಾರಾದ್ರೂ ದೇವಸ್ಥಾನ ಬಂದಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲೆ ಮರಿ ಹೊಡ್ಕೊಂಡು ಕೆಳಗೆ ಬಂದು ಮಟನ್ ಫಂಕ್ಷನ್ ಕೂಡ ಮಾಡೋದು ಎಲ್ಲರೂ. ನಮ್ಮನ್ನು ಇನ್ವೈಟ್ ಮಾಡಿದ್ವಿ ಇವತ್ತು ನಮ್ಮ ದಿಲೀಪ್ ಅಣ್ಣ. ನನ್ನ ವಿಡಿಯೋಸ್ ಎಲ್ಲ ನೋಡಿ ಬಾರೋ ಚೆನ್ನಾಗಿ ಮಾಡ್ತೀಯ ನೀನು, ನಮ್ಮದು ಫಂಕ್ಷನ್ ಐತೆ ಅಂತ ಕೂಡ ಹೇಳಿದ್ದು. ನಾನು ಹೋಗಿದ್ದು ಕೂಡ ಹೆಣ್ಣು ನನ್ಗೆ ಖುಷಿಯಿಂದ ಮಾತಾಡ್ಸಿ ಒಂದು ಮಾತು ಹೇಳಿದ್ನು ಕೇಳಿಸ್ಕೊಳ್ಳಿ. ನಾನಲ್ಲಿ ಇರ್ಬೇಕಾದ್ರೆ ಇವರು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ನಾವು ಅವ್ರನ್ನ ಕೇಳಿದಕ್ಕೆ ಹೊಟ್ಟೆ ಪಡ್ಗ ಅಂತ ಹೇಳಿದ್ರು. ನನ್ನ ಕೈಲಾಗಿದ್ದು ಸಹಾಯ ಕೂಡ ನಾನು ಮಾಡಿದೆ. ಅದೇ ತರ ಮಟನ್ ಚಾಪ್ಸ್ ಮತ್ತೆ ಕಬಾಬು ಚೇರ್ ಮೇಲೆ ಹಾಕೊಂಡು ಕೂಡ ತಿಂತಾ ಇದ್ರೆ. ನೀವು ಕೇಳ್ಬೋದು ಯಾಕಂದ್ರೆ ಅಲ್ಲಿ ತಿಂದಿರ ಇಲ್ಲಿ ತಿಂತಾ ಇದ್ರೆ ಅಂತ ನೀವು ಕೇಳಿದ್ರೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಹಂಗೆ ಒಂದು ಸಾಂಗ್ ಕೂಡ ಹೇಳಿದೆ, ನೀವೇ ಕೇಳಿಸ್ಕೊಳ್ರಿ. ಟೈಮ್ ನೋಡಿದ್ರೆ 5 ಗಂಟೆ ಆಗಿತ್ತು. ಹೋದ್ರೆ ಒಂದು ಫೋಟೋ ಕೂಡ ತಗೊಂಡು ಅದಕ್ಕೆ ಒಳ್ಳೆ ಊಟ ಕೂಡ ನೀರು ಕೂಡ ತರಿಸಿ ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ಟೈಟ್ ಕೂಡ ಆಗಿದ್ರೆ ಬರ್ಬೇಕಾದಾಗ ಮುಳಬಾಗಿಲು ದೋಸೆ ತಿನ್ಬೇಕಂತ ಕಾರಲ್ಲೆಲ್ಲ ಕೂಡ ಸೈಡ್ಗೆ ಹಾಕಿದ್ರೆ. ನಾನು ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮುಳಬಾಗಿಲು ದೋಸೆ ತಿಂದಿದ್ದು. ಮುಳಬಾಗಿಲ ದೋಸೆ ಎಲ್ಲ ತಿನ್ಕೊಂಡು ಮನೆಗೆ ಬರಕ ರಾತ್ರಿ 1 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.